ದಿನದಿಂದ ದಿನಕ್ಕೆ BMTC ರಸ್ತೆ ಅಪಘಾತಗಳು ಅಂದ್ರೆ ಬಸ್ನ ರಸ್ತೆ ಅಪಘಾತಗಳು ಹೆಚ್ಚಾಗ್ತಲೇ ಇದೆ. ಅಪಘಾತ ಕಡಿಮೆ ಮಾಡೋಕೆ ಸಾರಿಗೆ ಸಚಿವರು ಸದ್ಯ ಪಣ ತೊಟ್ಟಿದ್ದಾರಂತೆ. ಕಿಲ್ಲರ್ BMTC ಎಂಬ ಹಣೆಪಟ್ಟಿಯಿಂದ ಆಚೆ ಬರೋಕೆ ಹೊಸ ಐಡಿಯಾ ತಂದಿದ್ದಾರಂತೆ. ದಿನ ಬೆಳಗಾದ್ರೆ ಸಾಕು ಒಂದಲ್ಲ ಒಂದು ಆಕ್ಸಿಡೆಂಟ್ ಪ್ರಕರಣಗಳು ಹೆಣಗಳು ಬೀಳ್ತಲೇ ಇದ್ದಾವೆ. ಇತ್ತೀಚೆಗೆ ನಡೆದ ನಿಗಮದ ಸಭೆಯಲ್ಲಿ ಖಡಕ್ ತೀರ್ಮಾನವನ್ನು ತಗೊಂಡಿದ್ದಾರಂತೆ ಸಚಿವರು. BMTC ಎಲೆಕ್ಟ್ರಿಕ್ ಬಸ್ನಿಂದ 50ಕ್ಕೂ ಹೆಚ್ಚು ಸಾವುಗಳಾಗಿರೋ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಅವರು ಈ ತೀರ್ಮಾನಕ್ಕೆ ಮುಂದಾಗಿದ್ದಾರಂತೆ. ಏನಪ್ಪ ಅದು ನೋಡ್ತಾ ಹೋಗೋಣ. ಓಕೆ, ಈಗ ಈ BMTC ಎಲೆಕ್ಟ್ರಿಕ್ ಬಸ್ಗಳನ್ನ ಇನ್ನು ಮುಂದೆ BMTC ಡ್ರೈವರ್ಗಳ ಕೈಗೆ ಒಪ್ಪಿಸ್ತಾರಾ? ಇದು ಆಗಬೇಕಾಗಿದ್ದು, ಆಕ್ಚುಲ್ ಆಗಿ ಇದೇ ಆಗಬೇಕಾಗಿದ್ದು. ಇತ್ತೀಚೆಗೆ ನಡೆದ ನಿಗಮದ ಬೋರ್ಡ್ ಮೀಟಿಂಗ್ ನಲ್ಲಿ ಇದು ಪ್ರಸ್ತಾಪ ಆಗಿದೆಯಂತೆ. ಎಲೆಕ್ಟ್ರಿಕ್ ಬಸ್ ಕೊಟ್ಟಿರುವ ಕಂಪನಿಗೆ ಖಡಕ್ ಸೂಚನೆಯನ್ನ ಸಾರಿಗೆ ಸಚಿವರು ಕೊಟ್ಟಿದ್ದಾರೆ. ಅಪಘಾತ ಪ್ರಮಾಣ ಕಡಿಮೆ ಮಾಡಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ತರಬೇತಿ ಕೊಟ್ಟು ಬಸ್ ಓಡಿಸೋಕೆ ಹೇಳಿ ಅಂತಲೂ ತಾಕೀತು ಮಾಡಿದಾರಂತೆ. ವೆಲ್ ಟ್ರೈನಿಂಗ್ ಆಗಿರಬೇಕು, ಇಲ್ಲಾಂದ್ರೆ ಅವ್ರನ್ನ BMTC ಡ್ರೈವರ್ ಆಗಿ ಬಳಸ್ಕೋ ಕೂಡ್ದು ಒಳಗೆ ಸೇರಿಸ್ಕೋಬೇಡಿ ಅಂತ ಈಗ ಸಲಹೆ ಕೊಟ್ಟಿದ್ದಾರಂತೆ. ಏನಿದು ಹೊಸ ಐಡಿಯಾ ಅಂತ ನೋಡ್ತಾ ಹೋಗೋಣ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಎಲೆಕ್ಟ್ರಿಕ್ ಬಸ್ಗಳು ಗೌರ್ಮೆಂಟ್ ಅಂಡರಲ್ಲಿ ಬರಲ್ಲ. ಯಾಕಂದ್ರೆ ಇವರು ಕೇಂದ್ರದಿಂದ ಇದಕ್ಕೆ ಸಬ್ಸಿಡಿ ಸಿಗಲ್ಲ, ಖಾಸಗಿ ಅವರಿಗಾದ್ರೆ ಸಬ್ಸಿಡಿ ಸಿಗುತ್ತೆ. ಹಾಗಾಗಿ ಏನ್ ಮಾಡ್ತಾ ಇದ್ರು ಇವರು, ಪ್ರೈವೇಟ್ ಅವ್ರ ಹತ್ರ ಬಸ್ಸನ್ನ ತಗೊಳ್ತಾ ಇದ್ರು. ಅವ್ರ ಕಂಡೀಷನ್ ಏನಿತ್ತು ಗೊತ್ತಾ? ಬಸ್ ಕೊಡ್ತೀವಿ, ಬೈ 1 get 1 ಫ್ರೀ ಅನ್ನೋಂಗೆ ಡ್ರೈವರು ನಾವು ಕಳಿಸಿದವರೇ ಆಗಬೇಕು ಅಂತ ಒತ್ತಾಯ ಮಾಡ್ತಾ ಇದ್ರು. ಇವರು ಬೇರೆ ಅವಕಾಶ ಅಥವಾ ವಿಧಿ ಇಲ್ಲ ಅನ್ನೋ ರೀತಿಯಲ್ಲಿ ಕರ್ಕೊಳ್ತಾ ಇದ್ರು. ಆ ಡ್ರೈವರ್ಗಳಿಗೆ ಹಿಂದೆ ಗೊತ್ತಿರಲಿಲ್ಲ, ಮುಂದೆ ಗೊತ್ತಿರಲಿಲ್ಲ, ಸ್ಟೇರಿಂಗ್ ಇಟ್ಕೊಳ್ಳೋದು ಒಂದೇ ಗೊತ್ತಾಗ್ತಾ ಇದ್ದು. ಬರೋರು ಸಡನ್ ಬ್ರೇಕ್ ಹಾಕೋರು, ವಿಪರೀತ ಆಕ್ಸಿಡೆಂಟ್ಗಳಾಗ್ತಿದ್ದು ಇದೇ ಎಲೆಕ್ಟ್ರಿಕ್ ಬಸ್ ಡ್ರೈವರ್ಗಳಿಂದ. ಹಾಗಾಗಿ ಈಗ BMTC ಅವರು ಕೂಡ ಮತ್ತು ಸಾರಿಗೆ ಇಲಾಖೆಯ ಕೆಲವರು ಅಧ್ಯಕ್ಷರೆಲ್ಲ ಏನು ಮಾತಾಡ್ತಾ ಇದ್ರು, ಒಳಗೆ ಸೇರಿಸ್ಕೋಬೇಕಾದ್ರೆ ದಯವಿಟ್ಟು ಅವರಿಗೆ ಟ್ರೈನಿಂಗ್ ಕೊಡಬೇಕು ಆ್ಯಂಡ್ ಎಕ್ಸಾಮ್ಗಳನ್ನ ಪಾಸ್ ಮಾಡಬೇಕು, ಅಂಥವ್ರಿಗೆ ಮಾತ್ರ ಅವಕಾಶ ಕೊಡಿ ಅಂತ ಹೇಳಿದರು. ಆ ಬೇಡಿಕೆಗೆ ಈಗ ಓಕೆ ಅಂದಂಗೆ ಕಾಣಿಸ್ತಾ ಇದೆ. ಈಗ ಡೀಟೇಲ್ಸ್ ನೋಡ್ತಾ ಹೋಗೋಣ. BMTC ಎಲೆಕ್ಟ್ರಿಕ್ ಬಸ್ಗಳ ನಿಗಮದ ಚಾಲಕರು ಅಪಘಾತದ ಪ್ರಮಾಣವನ್ನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಈಗ ಅದನ್ನು ಕಡಿಮೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಿಗಮದ ಚಾಲಕರಿಗೆ ಉತ್ತಮ ತರಬೇತಿ ಕೊಡಲಾಗಿದೆ. BMTC ಎಲೆಕ್ಟ್ರಿಕ್ ಬಸ್ ನಿಗಮದ ಸಿಬ್ಬಂದಿಯಲ್ಲಿ ಅಂದರೆ ಈಗ ಓಡಿಸ್ತಾ ಇರುವಂಥವರು ನಿಗಮದ ಸಿಬ್ಬಂದಿಗಳಾಗಿರಲಿಲ್ಲ. ಏನಾದರೂ ಅನಾಹುತವಾದರೆ ಅವರ ವಿರುದ್ಧ ಕ್ರಮ ಕೂಡ ಸಾಧ್ಯ ಇಲ್ಲ. ಮೊನ್ನೆ ನಾವು ಇದ್ರ ಬಗ್ಗೆ ಡಿಬೇಟ್ ಕೂಡ ಮಾಡಿದ್ವಿ. ಅವರೇನಾದರೂ ಆಕ್ಸಿಡೆಂಟ್ ಮಾಡಿದ್ರೆ ಅವ್ರನ್ನ ಕೆಲಸದಿಂದ ಕಳಿಸ್ತಾ ಇದ್ರು ಅಷ್ಟೇ, ಅವ್ರಿಗೇನು ಸಮಸ್ಯೆ ಆಗ್ತಾ ಇರಲಿಲ್ಲ, ಫರಕ್ಕೆ ಬೀಳ್ತಾ ಇರಲಿಲ್ಲ. ನೀನಲ್ಲ ಅಂದರೆ ಇನ್ನೊಂದು ಅಂದ್ಕೊಂಡು ಆ ಕೆಲಸ ಬಿಟ್ಟು ಬೇರೆ ಡ್ರೈವಿಂಗಿಗೆ ಹೋಗ್ತಾ ಇದ್ರು ಅವರು. ಬಟ್ ಇಲ್ಲಿ ಹೆಣಗಳು ಬೀಳ್ತಾ ಇತ್ತು. ಹಾಗಾಗಿ ಏನು ಮಾಡ್ತಾ ಇದ್ದಾರೆ, ಬಸ್ಸನ್ನು ತಗೊಳ್ತೀವಿ ನಿಮ್ಮಿಂದ, ಡ್ರೈವರ್ ನೀವು ಹೇಳ್ದವ್ರೆ ಆಗಬೇಕು ಅನ್ನೋದು ಆಗಲ್ಲ ಅಂತ ಈಗ ತೀರ್ಮಾನ ಮಾಡಿದ್ರಂತೆ. ಇಟ್ಸ್ ಟೂ ಲೇಟ್, ಆಲ್ರೆಡಿ ವಿಪರೀತ ಹೆಣಗಳು ಬಿದ್ದಿವೆ. ಅಟ್ಲೀಸ್ಟ್ ಈಗಾದರೂ ಎಚ್ಚೆತ್ಕೊಳ್ತಾ ಇದ್ದಾರಲ್ಲ, ಅದಕ್ಕೆ ಶಭಾಷ್ ಅನ್ಬೇಕಷ್ಟೇ.